ಇಲ್ಲ ಅನ್ನೋದು ಕೇಳ್ತಾರೆ. ಬಟ್ ನಿಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಕನ್ನಡನೇ. ಏನಾದರೂ ಫಾರ್ಮುಲಾನ ಅಥವಾ ಕನ್ನಡ ಸಿನಿಮಾಗಳು ಅದರಲ್ಲೂ ಸಹ ಬಿಗ್ ಬಿಗ್ ಟೈಟಲ್ ನೀವು ಇಡ್ತಾ ಇರೋವಂಥದ್ದು. ಹಿಂದೆ ಕೂಡ ಹೊಂದಿಸಿ ಬರೆ ತೀರ್ಥ ರೂಪ ತಂದೆಯವರಿಗೆ ಇವು ಕೂಡ ಅದು ಕೂಡ ಟೈಟಲ್ ದೊಡ್ಡದೇ ಇರೋವಂಥದ್ದು. ಅಂದ್ರೆ ಅದು ಪ್ರಾಬ್ಲಮ್ ಅಂತಲ್ಲ ಟೈಟಲ್ ಅದಕ್ಕೆ ಅಲ್ಲ, ಕನ್ನಡ ಮೇಲೆ ಹೆಚ್ಚಿನ ಪ್ರೀತಿ ಇದೆ, ಹೌದು. ಅಲ್ಲ ಅದು ಇರ್ಬೇಕಲ್ಲ ಎಲ್ಲರಿಗೂ. ತುಂಬಾ ದೊಡ್ಡದು ಇಡ್ತಾ ಇದ್ದೀರಾ, ಅದ್ರ ಹಿಂದೆ ಏನಾದರೂ ಅಂದ್ರೆ ದೊಡ್ಡದು ಚಿಕ್ಕದು ಅಂತಲ್ಲ. ಓಕೆ, ತೀರ್ಥರೂಪ ತಂದೆಯವರಿಗೂ ಲೆಂತ್ ಇತ್ತು, ತಮ್ಮ ಸುಖಾಗಮನ ಬಯಸು ಅಂದ್ರೆ ಏನೇ ದೊಡ್ಡದಿದ್ರು ಕೂಡ ಅದು ಬಳಕೆ ತುಂಬಾ ಇತ್ತು. ಅಂದ್ರೆ ತಮ್ಮ ಸುಖಾಗಮನ ಪ್ರತಿಯೊಬ್ಬರು ಇನ್ವಿಟೇಷನ್ ಅಲ್ಲೂ ಕೊನೆ ಪದ ಇರ್ತಿದೆ, ತಮ್ಮ ಸುಖಾಗಮನ ಬಯಸೋ ಬಂಧು ಮಿತ್ರರು ಅಥವಾ ತಮ್ಮ ಸುಖಾಗಮನ ಬಯಸೋ ಆಗಮನ ಅಭಿಲಾಷಿಗಳು, ಈ ತರ ಪದಗಳು. ಈ ಪದಗಳು ನಿಮ್ಮ ಮನೆಗಳಲ್ಲಿ ಪ್ರತಿ ಮಕ್ಕಳು ಕೊಟ್ಟು ಓದಿಸ್ತಿದ್ರು, ಅದು ನೆನಪಿದ್ದೇ ಇರ್ತದೆ ಪತ್ರ ಓದೋರಿಗೆ. ಸೊ ಹಂಗಾಗಿ ತುಂಬಾ ಬಳಕೆಯಲ್ಲಿರೋ ಪದಗಳಾದ್ರೆ ತುಂಬಾ ಆಪ್ತ ಅನ್ಸುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಅದು ಲೆಂತ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ತುಂಬಾ ಆಪ್ತವಾಗಿರೋ ವರ್ಡ್ ಅಂತ. ಇಲ್ಲ, ಹಂಗೇನು ಬಂದಿಲ್ಲ. ಹಂಗೇನು ಬಂದಿಲ್ಲ. ಇನ್ನ ಆರ್ಟಿಸ್ಟ್ ಅದೇ ಸರ್, ಇನ್ನ ಉಳಿದಿದ್ದ ತಾರಾಗಣ ಎಲ್ಲ ಇದು ಮಾಡ್ತಾ ಇದೀವಿ ಅಲ್ಲ, ಅದನ್ನ ಅದು ಯೌವನದ ಗುಟ್ಟು ಅಂತ ನೀವು ಎಲ್ಲ ಹೇಳ್ತೀವಿ. ಅಂದ್ರೆ ಈಗ ಸದ್ಯಕ್ಕೆ ಸಿನಿಮಾದಿದ್ರಲ್ಲಿ ಇಬ್ರು ಬರ್ತಾರೆ. ದ ಮೇನ್ ಒಂದು ಫೀಮೇಲ್ ಇದ್ರದ್ದು ಒಬ್ರು ಮೇಲ್ಗಡೆನೆ ಹೋಗುತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಬೇರೆ ಇನ್ನ ಆಕ್ಟರ್ಸ್ಗಳು ಅಂದ್ರೆ ಇಡೀ ಫ್ಯಾಮಿಲಿ ವ್ಯಾಲ್ಯೂಸ್ಗಳ ಬಗ್ಗೆ ಹೇಳ್ತದೆ. ಅಂದ್ರೆ ಕುಟುಂಬ ಮತ್ತು ಇದು ಆ ಒಂದು ಇದರಲ್ಲಿ ಹೋಗುತ್ತೆ ಸಿನಿಮಾದಲ್ಲಿ. ಮತ್ತೆ ಇನ್ನು ಆಕ್ಟರ್ಗಳದ್ದು ಸಹ ಕಲಾವಿದರನ್ನೆಲ್ಲ ಇದು ಮಾಡ್ತೀವಿ. ತಾಂತ್ರಿಕ ವರ್ಗದಲ್ಲಿ ಅಂತ ಬಂದ್ರೆ ಈಗ ಸದ್ಯಕ್ಕೆ ಅರ್ಜುನ್ ಜನ್ಯ ಸರ್ ಜೊತೆಲಿದ್ದಾರೆ. ಅದು ಬಿಟ್ಟರೆ ಇನ್ನು ರೈಟಿಂಗ್ ಇದರಲ್ಲಿ ಪ್ರಶಾಂತ್ ರಜಪತ್ ಸರ್ ಡೆಲ್ಲಿ ಬರೀತಾರೆ. ಮತ್ತು ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ಕೋ-ರೈಟ್ ವಿಶ್ವ ಶಂಭುಲಿಂಗಪ್ಪ ಅಂತ ಅವರು ಇದ್ದಾರೆ. ಸೊ ಫಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡಿದೆ ರೈಟಿಂಗ್. ಸೊ ಅದು ಮುಗಿಯೋ ಹಂತದಲ್ಲಿದೆ. ಸೊ ತಕ್ಷಣ ಇನ್ನು ಉಳಿದಿದ್ದೆಲ್ಲ ಹೇಳ್ತೀವಿ ಸರ್, ಎಲ್ಲ ಅದು ನಡೀತಾ ಇದೆ ಡಿಸ್ಕಷನ್. ಶಿವರಾತ್ರಿ ದಿನ ಯಾಕೆ ಇಷ್ಟು ಹೊಟ್ಟೆ ಹುರ್ಕೋತೀರ? ಗಣಿ ಸರ್ ಇಲ್ಲಿ ಫ್ಯಾಮಿಲಿ ಡ್ರಾಮಾ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ನಾವು ಕೌಟುಂಬಿಕ ಮೌಲ್ಯಗಳಿಂದ ತುಂಬ ದೂರ ಸರಿತಾ ಇದ್ದೀವಿ. ಒಟ್ಟಿಗೆ ಊಟ ಮಾಡೋದಕ್ಕೂ ನಮಗೆ ಟೈಮ್ ಸಿಗಲ್ಲ ಒಂದೊಂದ್ಸಲ. ಈ ವಿಷಯಗಳನ್ನೆಲ್ಲ ಹೇಗೆ ಡಿಫೈನ್ ಮಾಡ್ತೀರಾ ನೀವು? ನಾನು ಒಂದೊಂದ್ಸಲಿ ಒಬ್ಬೊಬ್ಬನೇ ಊಟ ಮಾಡ್ತಿರ್ತೀನಿ. ಅಂದರೆ ಇವತ್ತು ವರ್ಕ್ ಪ್ರೆಷರ್ ಆಗಿದೆ ಎಲ್ಲರಿಗೂ. ಆ್ಯಂಡ್ ಇವತ್ತು ಒಂದು ಮನೆಯಲ್ಲಿ ಒಬ್ಬರು ದುಡಿದ್ರೆ ಆಗಲ್ಲ, ಏನೋ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಈಗ ನಾವೆಲ್ಲ 80s 90s ಥರ 80s 90s ಕಿಡ್ಸ್. ಅವಾಗ ಒಂಥರ ಇತ್ತು, ಈಗ ಒಂಥರ ಇದೆ. ಅವಾಗ ವೈಫೈ ಇರಲಿಲ್ಲ, ಇದ್ದರೂ ಕೂಡ ಒಂದು ಸ್ವಲ್ಪ ಡೌನ್ಲೋಡ್ ಮಾಡೋಕ್ಕೆ 24 hours ಬೇಕಾಗಿತ್ತು. ಈಗ 500 GB ಎಷ್ಟು ಬೇಕಾದ್ರೂ ಒಟ್ಟೊಟ್ಟಿಗೆ ಡೌನ್ಸು. ಅದು ಪ್ರೋಸೆಸ್ ಅಷ್ಟೇ. ಸೊ ಆ ವ್ಯಾಲ್ಯೂಸ್ನ ಬಗ್ಗೆ, ಆ ವ್ಯಾಲ್ಯೂಸ್ ಏನು ಫ್ಯಾಮಿಲಿ ವ್ಯಾಲ್ಯೂಸ್ ಇರುತ್ತೆ, ಅದು ಇದೇ ಇರುತ್ತೆ. ಜೊತೇಲಿ ಊಟ ಮಾಡಲ್ಲ ಅಂದಿದ ತಕ್ಷಣ ಜೊತೇಲಿ ಇರಲ್ಲ ಅಂತ ಏನಲ್ಲ ಅಂತ ನನ್ನ ಭಾವನೆ. ಎಲ್ಲ ಹಬ್ಬಕ್ಕೆ ಗಿಬ್ಬಕ್ಕೆ ಎಲ್ಲಾದರೂ ಸಿಗ್ತಾ ಇರ್ತಾರಲ್ಲ ಫ್ಯಾಮಿಲಿಯಲ್ಲಿ. ಇವತ್ತಿಗೂ ಹಾಗೆ ನೋಡಿದ್ರೆ ಖರ್ಚು ಹಾಗೇ ಇದೆ ಇವತ್ತು ಎಲ್ಲ ಕಡೆ ಅಲ್ವಾ. ಒಂದು ಫ್ಯಾಮಿಲಿ ನಡಿಬೇಕು ಅಂದರೆ ಎಲ್ಲ ದುಡಿಲೇಬೇಕು, ಮಕ್ಕಳು ಫೀಸು ಎಲ್ಲ ತುಂಬ ಕೆಲಸ ಇರುತ್ತಲ್ಲ.